ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಕ್ರಿಸ್ತನ ವೈಯಕ್ತಿಕ ಭೇಟಿ ಅಂದರೆ ಪರ್ಸನಲ್ ಎನ್ಕೌಂಟರ್ ನಮಗಾಗಿದೆಯೇ? ಯೇಸು ಪ್ರಭುವಿನ ವೈಯಕ್ತಿಕ ಭೇಟಿಯಾದವರ ಜೀವನ ಇದ್ದಂತೆ ಇರುವುದಿಲ್ಲ. ಅವರ ಜೀವನ ಬದಲಾಗುತ್ತೆ. ಜೀವನದ ಲಕ್ಷ್ಯ, ನಡೆ, ನುಡಿ, ಯೋಜನೆ ಎಲ್ಲವೂ ಸ್ವರ್ಗದ ನಿತ್ಯ ಜೀವದ ದಾರಿಯಾಗಿರುತ್ತೆ. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ ಸೌಲನಿಗೆ ಯೇಸುವಿನ ವೈಯಕ್ತಿಕ ಭೇಟಿ ಆ ದಮಸ್ಕಸ್ ಪಟ್ಟಣದ ಸಮೀಪ ಆದಾಗ ಆತ ಪೌಲನಾಗಿ ಮಾರ್ಪಟ್ಟ. ಯೇಸು ಭೇಟಿಯ ಮುಂಚೆ ಸೌಲ, ಯೇಸು ಭೇಟಿಯ ನಂತರ ಪೌಲ. ಸೌಲ ಯಾರಾಗಿದ್ದ? ಯಹೂದ್ಯನಾಗಿದ್ದ. ಸಿಲಿಸಿಯ ತಾರ್ಸದಲ್ಲಿ ಹುಟ್ಟಿದ್ದ. ಜೆರುಸಲೇಮಿನಲ್ಲಿ ಬೆಳೆದವನು. ಇಸ್ರಾಯೇಲರ ಹೆಸರಾಂತ ಗುರುವಿನ ಗಮಾಲಿಯೇಲನ ಪಾದ ಸನ್ನಿಧಿಯಲ್ಲಿ ಪೂರ್ವಜರ ಧರ್ಮಶಾಸ್ತ್ರ ಕಟ್ಟುನಿಟ್ಟಾಗಿ ಕಲಿತವ. ದೈವಾಭಿಮಾನಿಯಾಗಿದ್ದ. ಕ್ರಿಸ್ತ ಮಾರ್ಗವನ್ನು, ಹೊಸ ಮಾರ್ಗವನ್ನು ಅನುಸರಿಸುವವರನ್ನು ಸ್ತ್ರೀ ಪುರುಷರೆನ್ನದೆ ಹಿಂಸಿಸಿದಾತ. ಇಂಥ ವ್ಯಕ್ತಿಯನ್ನು ಯೇಸು ತಮ್ಮ ಸಾಮ್ರಾಜ್ಯಕ್ಕಾಗಿ ದುಡಿಯುವ ಅತಿ ಶ್ರೇಷ್ಠ, ಅತಿ ಮುಖ್ಯ ಕಾರ್ಯಕ್ಕಾಗಿ ಆಯ್ಕೆ ಮಾಡಿ ಕರೆ ನೀಡುತ್ತಾರೆ. ಸಂತ ಸ್ತೆಫನನನ್ನು ಕೊಲ್ಲಿಸುವ ಕಾರ್ಯದಲ್ಲೂ ಸೌಲ ಭಾಗಿಯಾಗಿದ್ದ. ಒಂದು ಒಳ್ಳೆಯ ಅರ್ಥಭರಿತ ಜೀವನಕ್ಕಾಗಿ ಈ ಒಂದು ಕೆಟ್ಟ ವ್ಯಕ್ತಿಯಾದವನನ್ನು ದೇವರು ಉಪಯೋಗಿಸುತ್ತಾರೆ. ಪ್ರಿಯರೇ, ಒಂದು ನಾಣ್ಣುಡಿ ಇದೆ, ಎವ್ರಿ ಸೇಂಟ್ ಹ್ಯಾಸ್ ಅ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್ ಎಂಬಂತೆ ಇವತ್ತು ಎಲ್ಲರಿಗೂ ಅಂದರೆ ಸಂತರಿಗೂ ಒಂದು ಕೆಟ್ಟ ಜೀವನ ಎಂಬುದು ಇತ್ತು, ಅಥವಾ ಎಲ್ಲ ಪಾಪಿಗಳಿಗೆ, ಕೆಟ್ಟ ಜೀವನ ನಡೆಸಿದವರಿಗೂ ಒಂದು ಒಳ್ಳೆಯ ಭವಿಷ್ಯ ಇದೆ. ಸೌಲನಿಗೆ ದಮಸ್ಕಸ್ ದಾರಿಯಲ್ಲಿ ಒಂದು ಕೆಟ್ಟ ಕಾರ್ಯಕ್ಕಾಗಿ ಅಂದರೆ ಕ್ರಿಸ್ತ ಹಿಂಬಾಲಕರನ್ನು ಬಂಧಿಸುವ ಯೋಜನೆ ಮಾಡಿ ಸಜ್ಜಾಗಿ ಹೋದ ಸಂದರ್ಭದಲ್ಲಿ ಯೇಸು ಆತನಿಗೆ ಭೇಟಿ ಮಾಡ್ತಾರೆ. ಪ್ರವಾದಿ ಯೆಶಾಯನ 65ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ಓದೋದಾದರೆ, ನನ್ನನ್ನು ತೊರೆದು ತಮಗೆ ಇಷ್ಟ ಬಂದ ಹಾದಿಯನ್ನು ಹಿಡಿದು ದುಷ್ಟ ಮಾರ್ಗದಲ್ಲಿ ನಡೆದ ಜನತೆಯನ್ನು ಕೈಚಾಚಿ ಕರೆದೆ. ಸಂತ ಪೌಲರನ್ನು ಕೂಡ ದೇವರು ಕೈಚಾಚಿ ಕರೆದ್ರು. ಅಂದರೆ ದೇವರೇ ವೈಯಕ್ತಿಕ ಭೇಟಿಯನ್ನು ನೀಡಿದ್ರು. ಅಲ್ಲಿ ಆಕಾಶದಿಂದ ಮಿಂಚಿನಂತೆ ಬೆಳಕೊಂದು ಅವನ ಸುತ್ತಲೂ ಆವರಿಸಿತು. ದೇವರ ಸ್ವರ ಅವನಿಗೆ ಕೇಳಿಸಿತು, ಸೌಲನೇ ಸೌಲನೇ, ನನ್ನನ್ನೇಕೆ ಹಿಂಸಿಸುತ್ತಿರುವೆ? ಆದಾಮನು ತಿನ್ನಬಾರದೆಂದು ಆಜ್ಞಾಪಿಸಿ ಹಣ್ಣನ್ನು ತಿಂದು ಆತ ಅವಿತುಕೊಂಡಾಗ, ಆದಾಮನೇ ಎಲ್ಲಿರುತ್ತೀಯಾ ಎಂದು ದೇವರು ಹುಡುಕಿ ಬಂದು ತಮ್ಮ ವಾಕ್ಯವೆಂಬ ಬೆಳಕಿನಿಂದ ಆದಾಮನಲ್ಲಿರುವ ಪಾಪವನ್ನು ತೋರ್ಪಡಿಸಿದ್ರು. ಇಲ್ಲಿ ನಾವು ನೋಡ್ತೇವೆ, ಸೌಲನಲ್ಲಿರುವ ಪಾಪವನ್ನು ಕೂಡ ದೇವರು ತೋರ್ಪಡಿಸ್ತಾರೆ. ಯಾಕೆ ನೀನು ನನ್ನನ್ನು ಹಿಂಸಿಸುತ್ತಿರುವೆ? ಸೌಲ ಕೇಳ್ತಾನೆ, ನೀವು ಯಾರು? ಯೇಸುವೆ, ನೀವು ಯಾರು ಎಂಬ ಪ್ರಶ್ನೆಯನ್ನು ಇಂದು ನಾವು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯೇಸು ಸ್ವಾಮಿ ಕೊಡುವವರಾಗಿದ್ದಾರೆ. ಯೇಸು ಯಾರಾಗಿದ್ದಾರೆ? ಯೇಸುವಿನ ಭೇಟಿ ಸೌಲನನ್ನು ಪೌಲನಾಗಿ ಮಾರ್ಪಡಿಸುತ್ತೆ. ದೈವಾನುಗ್ರಹಭರಿತವಾದ ಶುಭ ಸಂದೇಶ ಹೊತ್ತು ಸಾರುವ ಸಾಧನವಾದ ಸಂತ ಪೌಲ. ಪ್ರಿಯರೇ, ಇಂದು ಯೇಸುವಿನಲ್ಲಿ ಆ ವಿಶ್ವಾಸ ಹೇಳುವಾಗ ವಾಕ್ಯದಲ್ಲಿ ವಿಶ್ವಾಸ, ಶಿಲುಬೆಗೆ ಏರಿಸಲಾದ ಯೇಸು ಮಾಡಿದ ಆ ಕಾರ್ಯದಲ್ಲಿ ವಿಶ್ವಾಸ, ಅವರ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿದವರಿಗೆ ನಿತ್ಯ ಜೀವ ಸಿಗುತ್ತದೆ ಎಂಬುವ ವಿಶ್ವಾಸ. ಇಲ್ಲಿ ಈ ವಿಶ್ವಾಸ ಇವತ್ತು ನಮ್ಮಲ್ಲಿರೋದಾದರೆ, ನಾವು ಯೇಸುವಿನಲ್ಲಿ ಇಂದು ಅನ್ಯೋನ್ಯವಾಗೋದಾದರೆ, ನಮ್ಮನ್ನೇ ನಾವು ನಮ್ಮ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಕ್ರಿಸ್ತ ಯೇಸುವನ್ನು ನಾವು ಹಿಂಬಾಲಿಸುವವರಾದರೆ ನಮಗೂ ನಿತ್ಯ ಜೀವವಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.